ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ಕ್ವಶನ್ ಇರುವಂಥದ್ದು, ನಾವು ಒಟ್ಟಿಗೆ ಬಿ ಎಸ್ ಸಿ ನರ್ಸಿಂಗ್, ಪ್ಯಾರಾಮೆಡಿಕಲ್, ಜಿ ಎನ್ ಎಮ್ ನರ್ಸಿಂಗ್ ಇವರು ಮೂರು ಒಟ್ಟಿಗೆ ಒಂದೇ ಕೌನ್ಸ್ಲಿಂಗಲ್ಲಿ ನಾವು ಮಾಡಲಿಕ್ಕೆ ಬರುತ್ತಾ ಅಂತ ನೀವು ಕೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಬಿ ಎಸ್ ಸಿ ನರ್ಸಿಂಗ್, ಪ್ಯಾರಾಮೆಡಿಕಲ್, ಜಿ ಎನ್ ಎಮ್ ನರ್ಸಿಂಗ್ ಇವುಗಳ ಒಂದು ಮೂರುದು ಕಾಂಬಿನೇಷನಲ್ಲಿ ಕೌನ್ಸ್ಲಿಂಗ್ ಪ್ರಕ್ರಿಯೆ ಏನು ನಿಮ್ಗೆ ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಹಳೆ ವಿಡಿಯೋಗಳು ನಿಮ್ಮ ಸಲುವಾಗಿರೋ ಹಳೆ ಅಂತಂದರೆ ನಾನು ಪ್ರತಿದಿನ 2-3 ವಿಡಿಯೋಗಳನ್ನ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ವಿಡಿಯೋ ಮಾಡಿ ಹಾಕಿರ್ತೇನೆ. ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ. ನೋಡಿ ಅಭ್ಯರ್ಥಿಗಳೇ, ಬಿ ಎಸ್ ಸಿ ನರ್ಸಿಂಗ್ ಎದರಲ್ಲಿ ಬರುತ್ತೆ ಅಂದರೆ ಇದು KCET ಎಕ್ಸಾಮ್ ಬರೆದವ್ರಿಗೆ ಮಾತ್ರ KE ಮುಖಾಂತರ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಇದು KCET ಅಂಡರಲ್ಲಿ ಬರುವಂಥ ಒಂದು ಬಿ ಎಸ್ ಸಿ ನರ್ಸಿಂಗ್. ಅದೇ ರೀತಿಯಾಗಿ ಪ್ಯಾರಾಮೆಡಿಕಲ್ ನೋಡಿದರೆ ನೀವು, ಪ್ಯಾರಾಮೆಡಿಕಲ್ ಬೋರ್ಡ್ ಅಂತೇಳಿ ಬೇರೆನಿದೆ, ಅದಕ್ಕೆ ಅಪ್ಲಿಕೇಶನ್ ಬೇರೆನೇ ಇದೆ. ಅದಕ್ಕೆ ಯಾವುದೇ ಥರಂಥ ಎಕ್ಸಾಮ್ ಇರೋದಿಲ್ಲ, ಏನಿಲ್ಲ. ಜಸ್ಟ್ ಸಿಂಪಲಾಗಿ ಒಂದು ಅಪ್ಲಿಕೇಶನ್ ಹಾಕಬೇಕು. ನಿಮ್ಮ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಅದು ಆಯ್ಕೆ ಮಾಡಿ ಸೀಟ್ ಹಂಚಿಕೆ ಮಾಡ್ತಾರೆ. ಅದರ ಪ್ರೊಸೀಜರ್ ಬೇರೆ ವೆಬ್ಸೈಟಲ್ಲಿ ಆಗುತ್ತೆ. ಅದಕ್ಕೂ ಮತ್ತು ಬಿ ಎಸ್ ಸಿ ನರ್ಸಿಂಗಿಗೂ KCETಗೂ ಸಂಬಂಧ ಇಲ್ಲ. ಓಕೆ, ಅದೇ ರೀತಿಯಾಗಿ ಜಿ ಎನ್ ಎಮ್ ನರ್ಸಿಂಗ್. ಸೊ ಜಿ ಎನ್ ಎಮ್ ನರ್ಸಿಂಗು, ಪ್ಯಾರಾಮೆಡಿಕಲ್, ಬಿ ಎಸ್ ಸಿ ನರ್ಸಿಂಗು ಇವು ಮೂರಿಗೂ ಕೂಡ ಈ ಜಿ ಎನ್ ಎಮ್ ಪ್ರೊಸೀಜರ್ ಈ ಒಂದು ವೆಬ್ಸೈಟಲ್ಲಿ ಆಗುತ್ತೆ. ಓಕೆ, ಆಮೇಲೆ ಪ್ಯಾರಾಮೆಡಿಕಲ್ ಮತ್ತು ಜಿ ಎನ್ ಎಮ್ ನರ್ಸಿಂಗ್ ಒಟ್ಟಿಗೆ ಕೌನ್ಸ್ಲಿಂಗ್ ಆಗುತ್ತವ ಆಗೋದಿಲ್ಲ. ಯಾಕಂದರೆ ಪ್ಯಾರಾಮೆಡಿಕಲ್ ಬೋರ್ಡೇ ಬೇರೆ ಇದೆ, ಜಿ ಎನ್ ಎಮ್ ನರ್ಸಿಂಗ್ದು ಬೋರ್ಡೇ ಬೇರೆ ಇದೆ. ಸೊ ಹೀಗಾಗಿ ನೀವು ಮೂರಿಗೂ ಟ್ರೈ ಮಾಡ್ಬೋದು, ಆದರೆ ಬೇರೆ ಬೇರೆ ಇರ್ತವೆ, ಕಾಲಕ್ಕೆ ತಕ್ಕಂಗೆ ಬೇರೆ ಬೇರೆ ಟೈಮಲ್ಲಿ ಇರ್ತವೆ. ಉದಾಹರಣೆಗೆ ಬಿ ಎಸ್ ಸಿ ನರ್ಸಿಂಗ್ ಕೌನ್ಸ್ಲಿಂಗ್ KEದಲ್ಲಿ ಆಗುತ್ತೆ, ಅದೇ ಬೇರೆ. ಪ್ಯಾರಾಮೆಡಿಕಲ್ ವೆಬ್ಸೈಟು ಬೇರೆಯೇ ಇದೆ, ಅದರದ್ದೇ ಬೇರೆ. ಮತ್ತು ಜಿ ಎನ್ ಎಮ್ ನರ್ಸಿಂಗದ್ದು ಅದೇ ಬೇರೆ. ಇವು ಮೂರೂ ನೀವು ಒಟ್ಟಿಗೆ ಮಾಡಲಿಕ್ಕೆ ಅಂದರೆ ಒಟ್ಟಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋಂಗಿಲ್ಲ. ಇವು ಮೂರಕ್ಕೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಪ್ಯಾರಾಮೆಡಿಕಲ್ಗೂ ಹಾಕ್ಬೋದು, ಜಿ ಎನ್ ಎಮ್ಗೂ ಹಾಕ್ಬೋದು, KCET ಮುಖಾಂತರ ಬಿ ಎಸ್ ಸಿ ನರ್ಸಿಂಗು ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಅಲೈಡ್ ಹೆಲ್ತ್ ಸೈನ್ಸು, BPT ಈ ಥರ ಕೂಡ ನೀವು ಅದಕ್ಕೆ ಪ್ರೊಸೀಜರ್ ಬೇರೆಯೇ ಇದೆ, ಇದಕ್ಕೂ ಬೇರೆಯೇ ಇದೆ. ಎಲ್ಲ ಆನ್ಲೈನ್ ಮುಖಾಂತರ ಆಗೋದರಿಂದ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಎಲ್ಲ ಒಂದು ವೆಬ್ಸೈಟಲ್ಲಿ ಕೂಡ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಯಾವುದು ಮೊದಲು ಕೌನ್ಸಿಲಿಂಗ್ ಆಗುತ್ತೆ, ಯಾವುದು ಮೊದಲು ಸೀಟ್ ಸಿಗುತ್ತೆ ಅದಕ್ಕೆ ಹೋಗ್ಬೋದು. ಇಲ್ಲಪ್ಪ ಅಂದರೆ ಬಿಡ್ಬೋದು. ಓಕೆ, ಇದು ಹೋಪ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇದು ಭಾಳ ನಿಮ್ಮಲ್ಲಿ ಡೌಟ್ ಇತ್ತು, ನಾವು ಒಟ್ಟಿಗೆ ಬಿ ಎಸ್ ಸಿ ನರ್ಸಿಂಗ್ ಜೊತೆಗೆ ಪ್ಯಾರಾಮೆಡಿಕಲ್ ಮಾಡೋಕ್ಕೆ ಬರುತ್ತಾ, ಪ್ಯಾರಾಮೆಡಿಕಲ್ ಜೊತೆಗೆ ಜಿ ಎನ್ ಎಮ್ ಎರಡು ಅಟ್ ಎ ಟೈಮ್ ನಾವು ಕೌನ್ಸ್ಲಿಂಗ್ ಪ್ರಕ್ರಿಯೆ ಮಾಡೋಕ್ಕೆ ಬರುತ್ತಾ ಅಂತ. ಎಲ್ಲ ಮೂರೂ ಕೂಡ ಬೇರೆ ಬೇರೆಯಾಗಿ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮಾಡ್ತಾರೆ.